ಬೆಂಗಳೂರಿನಲ್ಲಿ ಬೆಂಕಿ ಹಚ್ಚಿ ಕಾನ್ಸ್ಟೇಬಲ್ ಒಬ್ಬರನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಸದ್ಯಕ್ಕೆ ಇದು ಇಡೀ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿರುವಂತಹ ಸಂಗತಿ. ಆ ಮೃತನ ಕುಟುಂಬಸ್ಥರಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ರೀತಿಯಾಗಿ ಆಗಿದೆ, ಆಗ್ಬಾರ್ದಾಗಿತ್ತು. ಸೊ ಯಾರ್ ಕಾರಣ ಸರ್, ಏನ್ ಮಾಡಿದ್ರು ಅವರು ಅಂತ ಹೇಳಿ? ಅಯ್ಯೋ, ರಾಣಿ ಅನ್ನೋಳಂತೆ ಮೇಡಮ್ ಅವರೇ, ರಾಣಿ ಅನ್ನೋಳಂತೆ. ಜೀವಕ್ ಬೆಲೆನೇ ಇಲ್ವಾ? ಯಾರನ್ನೋ ಇಷ್ಟಪಡ್ತಾ ಇದೆಯಲ್ಲ, ನನ್ನನ್ನು ಇಷ್ಟಪಡ್ತೀನಿ ಅನ್ಬಿಟ್ಟು ಅಂತ ಇವನು ಕೇಳಿದ್ನಂತೆ. ಹಂಗೆ ಕೇಳಿದ್ರೆ ನಿನ್ನ ಬೆಂಕಿ ಇಟ್ಟು ಪೆಟ್ರೋಲ್ ಹಾಕಿ ಸುಟ್ಬಿಡ್ತೀನಿ ಅಂತ ಅಂದ್ಲಂತೆ. ಮನೆಗೆ ಬಾ ಅಂತ ಕರ್ಸ್ಕೊಂಡು ಈ ತರ ಮಾಡೋಳಂತೆ. ಅವನು ಮಾತಾಡಿರೋದು ಕೂಡ ನನ್ನನ್ನ ಹಿಂಗ್ ಮಾಡ್ದವಳಿಗೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ಬೇಡಿ, ಈ ಶಿಕ್ಷೆ ಆಗ್ಲೇಬೇಕು, ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಅಂತ ಕೊನೆಗಳಿಗೆಲ್ಲ ಹೇಳವನೆ. ಘಟನೆ ನಡೆದು ಇಷ್ಟೊತ್ತಾದ್ರೂ ಅಸಂಬಂಧಪಟ್ಟಂತ ಸ್ಟೇಷನ್ ಅವರು ಕಂಪ್ಲೇಂಟ್ ಆಗಿರೋರು, ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ ಅವರು ಇದ್ರ ಕಡೆ ಇನ್ನೂ ಮಕ ಹಾಕಿ ನೋಡಿಲ್ಲ ಮೇಡಮ್. ಜೀವಕ್ಕೆ ಬೆಲೆ ಇಲ್ವಾ? ಆ ಮನೆಗೆ ಆಧಾರ ಸ್ತಂಭ ಆಗಿದ್ದ ಇವನು ಒಬ್ನೇ ಮಗ. 3 ಜನ ಅಕ್ಕ ತಂಗಿಯರು, ಇಬ್ರಾಳ ಅಕ್ಕಂದ್ರೆ ನಮ್ಮ ಮದುವೆ ಮಾಡಿದ್ದ, ಇನ್ನೊಬ್ಳು ತಂಗಿ ಮದುವೆ ಆಗಳು ಹಂಗೆ ಇದ್ದಾಳೆ. ಈಗ ಮನೆಗೆ ಯಾರ್ ದಿಕ್ಕು? ಅಯ್ಯೋ, ನಮ್ಮ ಅಕ್ಕನ ಮನೆ ಈ ತರ ಆಯ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಬ್ಬ ಪೊಲೀಸ್ಗೆ ಈ ತರ ಆದ್ರೆ ಪೊಲೀಸ್ ಇಲಾಖೆ ಆದಷ್ಟು ಒಳ್ಳೆ ರೀತಿನಲ್ಲಿ ಏನಿದೆ ಸತ್ಯನ ಅದು ಹೊರಗೆ ತೆಗೆದು ಅಪರಾಧಿ ಅವಳನ್ನ ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಬಿಡ್ದಂಗೆ ಕಾನೂನುಗಳ ಒಳಪಡಿಸಿ ಅವಳಿಗೆ ಶಿಕ್ಷೆ ಕೊಡ್ಲೇಬೇಕು. ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಅಕ್ಕನ ಮನೆಗೆ ಏನ್ ಆಧಾರ? ಅಯ್ಯೋ ದೇವ್ರೆ. ನನ್ನ ಹೆಸರು ಹರೀಶ್ ಅಂತ, ನಮ್ಮ ಅಕ್ಕನ ಮಗ ಮೇಡಮ್. ಇದಿಷ್ಟು ಹರೀಶ್ ಅವರ ಮಾತು. ಅವ್ರು ಹೇಳ್ತಾ ಇರುವಂತದ್ದೇನು ಅಂತಂದ್ರೆ, ಪೊಲೀಸ್ ಅವರಿಗೆ ಈ ರೀತಿಯಾಗಿ ಆದ್ರೆ ಬೇರೆಯವರಿಗೆ ಇನ್ಯಾವ ರೀತಿ ಆಗ್ಬೋದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಾವಾಗಿದೆ, ಆ ಸಾವಿಗೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಅವರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದಪ್ಪಾಜಿ ಜೊತೆ ಅಂಕಿತಾರೆ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.